ಕಾಡಿನ ರಾಜ ಯಾರು ಹೇಳ್ರಿ? ಸಿಂಹ. ಸಿಂಹ ರೀ ನಾವು. ನೋಡ್ರಿ, ಒಬ್ಬ ರಾಜ ಏನ್ ಮಾಡ್ತಾನ್ರಿ ಹೇಳ್ರಿ? ತನ್ನ ರಾಜ್ಯ ನೋಡ್ಕೊತಾನ. ನಾವು ಕಾಡು. ನಾವು ಕಾಡಲ್ಲಿ ಇಲ್ಲದೆ ಇದ್ದಿದ್ರೆ ನೀವ್ರು ಏನ್ ಮಾಡ್ತೀರಿ ಗೊತ್ತೇನ್ರಿ? ಒಂದೊಂದೇ ಆಗ್ತದಲ್ರಿ. ಮರಗಳು ಮಾಯ ಆಗ್ತದ, ಬೇರೆ ಬೇರೆ ಗಿಡ ಮೂಲಿಕೆಗಳು ಖಾಲಿ ಆಗ್ತವೆ, ಇಲ್ಲಿರೋ ಪ್ರಾಣಿಗಳು ಖಾಲಿ ಆಗ್ತವೆ. ಆದ್ರೆ ನಾವು ಬಿಡೋದಿಲ್ರಿ. ನಮ್ಮನ್ನು ಹೊರಗೆ ಹಾಕುವುದಕ್ಕೆ ಪ್ರಯತ್ನ ಮಾಡೋರು ಅದರ್ರಿ, ಆದ್ರೆ ನಾವು ಬಿಟ್ಟಿಲ್ಲ. ಅದ್ರ ಸಲುವಾಗಿ ದುರಪರಾಕ್ರಮಿ. ನಾವು ಯುದ್ಧ ಮಾಡಿದ ಹಂಗೇರಿ ಇದು. ನೀವು ಯಾವ ರಾಜ ಯುದ್ಧ ಮಾಡ್ತಾನ್ರಿ ಅದೇ ತರಲ್ರಿ ನಮ್ದು. ದಿನಾಲು ಯುದ್ಧ. ಯಾವುದ್ರ ಜೊತೆಗೆ? ಜೀವನ ಜೊತೆಗೆ ರೀ. ಅದಕ್ಕೋಸ್ಕರವಾಗಿ ಈ ಕಾಡಿನಲ್ಲಿ ಇರುವಂಥ ಎಲ್ಲ ಸೌಲಭ್ಯಗಳನ್ನು ಕಾಪಾಡಿಕೊಂಡು, ಆಮೇಲೆ ನಮ್ಮ ಪ್ರಾಣಿಗಳು ಏನಿರ್ತಾವ ಗೊತ್ತೇನ್ರಿ? ಯಾವ ಪ್ರಾಣಿಯ ಸಂಖ್ಯೆ ಹೆಚ್ಚಾತ್ ನೋಡ್ರಿ, ನಾವು ಬೇಟೆ ಆಡುವಾಗ ಅದನ್ನು ಮೊದಲು ತೆಗಿತೀವ್ರಿ. ಅವಾಗ ಒಂದು ಎಲ್ಲ ಪ್ರಾಣಿಗಳದ್ದೊಂದು ಸಮತೋಲನ ಆಗ್ತದ. ಆ ಥರದಲ್ಲಿ ನಾವು ಇಲ್ಲಿ ನೋಡ್ಕೋದಕ್ಕೇನೆ ಇವರು ಹೇಳ್ಯಾರ್ರಿ ಧೀರ ಪರಾಕ್ರಮಿ. ಆಯ್ತೇನ್ರಿ? ನೀವು ಪ್ರಾಣಜಲ, ಪ್ರಾಣವಾಯು ಎಲ್ಲಿಂದ್ರಿ? ನಮ್ಮಲ್ಲಿಂದಲ್ರಿ. ಜೀವಜಲ ಅದು ನಾವೇ ಕೊಡುದಲ್ರಿ. ಚಿಕ್ಕ ಮಗು ಹುಟ್ಟಿದಾಗನಿಂದ ಅದಕ್ಕೆ ಬೇಕಾದ ಔಷಧಿ ರೀ. ಆಮೇಲೆ ಬೆಳೀತು ಹೋದಂಗೆ ಬೇರೆ ಬೇರೆ ಔಷಧಿ ಗಿಡಗಳಿಂದ ಬೇಕಾಗಿದ್ರಿ. ಕೊನೆಗೆ ಚಟ್ಟಕ್ಕೆ ಹೋಗುವಾಗ್ರಿ ನಮ್ಮದೇ ಇಲ್ಲಿ ಇದು ಉತ್ಪನ್ನ ಅಲ್ರಿ. ಅದು ಸ್ವಲ್ಪ ಹೇಳಿನ್ರಿ. ಇದು ಎಲ್ಲವನ್ನು ನಾವು ಕಾಪಾಡಿಕೊಂಡು ಇಲ್ಲಿ ಸಂತೋಷದಿಂದ ಇದ್ದೀವಿ ಅಂತ ಹೇಳಿದ್ರೆ ತಪ್ಪೇನಿಲ್ರಿ. ಭಾಳ ಹೊತ್ತಾತಲ್ಲ, ಹೋಗ್ಬೇಕಲ್ಲ. ಇವತ್ತಿನ ಆಹಾರ ಏನು ಬೇಕು? ನಾವು ಅಷ್ಟನ್ನೇ ಬೇಟೆ ಆಡಿಕೊಂಡು ಬರ್ತೀವ್ರಿ. ಅದನ್ನು ಬೇಟೆ ಆಡಿ ನಮ್ಮವರಿಗೆಲ್ಲ ಹಂಚಿಕೊಂಡು ಹಂಚಿ ತಿನ್ನುವ ಜಾತಿ ರೀ ನಾವು. ಹಾಗಾಗಿ ಹೋಗೋಣಂತೆ, ಹೋಗೋಣ. ಎಲ್ರು ಹೋಗಿರಿ, ಎಲ್ಲ ಹೋಗಿರಿ, ಸೇನೆ ಎಲ್ಲ ಹೋಗಿರಿ, ಬಲಿ ಬೇಸ್ರಿ. ಬಲಿಗೆ ಸುತ್ತಲು ಬರ್ಚಿ, ಇಟ್ಟಿ, ಕತ್ತಿ ಇದೆಲ್ಲ ಹಿಡ್ಕೊಂಡು ಬಲಿಗೆ ಬಿದ್ದದ್ದವುಗಳನ್ನ ಕಡಿದು ಆಮೇಲೆ ಹೋಗ್ಬೇಕ್ರಿ. ಏನೇನು ಬೀಳ್ತಾವ ನೋಡ್ರಿ. ಆನೆ ಬೀಳ್ತಾವ, ಸಿಂಹ ಬೀಳ್ತಾವ್ರಿ, ಆಮೇಲೆ ಜಿಂಕೆಗಳು, ಹಂದಿಗಳು, ಕಾಡುಗಳು. ಅಯ್ಯೋ, ಇವತ್ತು ಭಲೆ ಭಲೆ ಬೇಟೆ ಆತ್ರಿ, ಭಲೆ ಬೇಟೆ ಆತ್ರಿ. ರಗಡತ್ರಿ. ಸಾಕು, ಇವತ್ತಿಗೆ ಎಷ್ಟು ಬೇಕು ಆತಂದ್ರೆ ನಾವು ನಿಲ್ಲಿಸೋದ್ರಿ. ಹೆಂಗೆ ಹೊರಡೋಣ? ಎಲ್ರು ಒಬ್ಬೊಬ್ಬರು ಒಂದೊಂದು ಪ್ರಾಣಿಗಳನ್ನ ತಗೊಂಡು ಹೋಗ್ರಿ, ಹೆಗಲಲ್ಲಿ ಹಾಕೊಳ್ರಿ, ಕಂಕ್ರಲ್ಲಿ ಕಟ್ಕೊಳ್ರಿ, ಮತ್ ಹೋಗಿ ನಮ್ಮ ಖೋಲಿಯಾಗಿ ಹೋಗಿ ಬೇಕಾದನ್ನು ಮಾಡೋಣ. ಹೋಗುದಾ? ಏನಾಶ್ಚರ್ಯ!